गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। तस्मै श्री गुरवे नमः। तस्मै श्री गुरवे नमः। श्रुति स्मृति पुराणानाम् आलयं करुणालयं नमामि भगवत्पादं शङ्करं लोकशङ्करं गौडपादं महाप्राज्ञं शङ्करं च जगद्गुरुं सुरेश्वरं च तच्छिष्यं सच्चिदानन्दमाश्रये। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। शङ्कराचार्य सच्छिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सुरेश्वराचार्य सद्गुरुपादुकाभ्यां नमः। श्री श्री सच्चिदानन्देन्द्र सरस्वती पादुकाभ्यां नमः। नमो नमः सद्गुरुपादुकाभ्यां। तत्व जिज्ञासु ಸಾಧಕರು ಸದ್ಗುರು ಭಕ್ತರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷ ಪೌರ್ಣಮಾಸ್ಯ ತಿಥಿ ಭಾದ್ರಪದ ಪೂರ್ಣಿಮಾ ಅತ್ಯಂತ ಪವಿತ್ರವಾಗಿರುವ ಪರ್ವಕಾಲ ಇಂದು ಬಂದಿದೆ. ನಾಳೆಯಿಂದ ಪಕ್ಷ ಮಾಸ ಪ್ರಾರಂಭವಾಗ್ತಾ ಇದೆ. 2024ನೇ ಇಸವಿ ಸೆಪ್ಟೆಂಬರ್ 18ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಆ ಶಬ್ದವನ್ನ ಕೇಳಿದ ಕೂಡಲೇ ನನಗೆ ಒಳಗಡೆಯಲ್ಲಿ ಆತ್ಮಜ್ಞಾನದ ವಿದ್ಯುತ್ ಸಂಚಾರವಾಗ್ತಾ ಇದೆ. ಅದ್ಭುತವಾದ ಗ್ರಂಥ. ಇಂಥ ಗ್ರಂಥಗಳನ್ನ ಓದಬೇಕಾದರೆ, ಅಧ್ಯಯನ ಮಾಡಬೇಕಾದರೆ, ನೈಷ್ಕರ್ಮ್ಯ ಸಿದ್ಧಿ ಪ್ರವಚನಗಳನ್ನ ಕೇಳಬೇಕಾದರೆ ಹಿಂದಿನ 100 ಜನ್ಮಗಳಲ್ಲಿ ತಪಸ್ಸನ್ನು ಮಾಡಿ ಅತ್ಯಂತ ಉತ್ತಮಾಧಿಕಾರಿಗಳಾಗಿರಬೇಕು. ಇದರಲ್ಲಿ ಭಗವಾನ್ ಸ್ವರೇಶ್ವರಾಚಾರ್ಯರವರು ವಸ್ತು ತಂತ್ರಜ್ಞಾನದ ಮಹತ್ವವನ್ನು ತೋರಿಸ್ತಾ ಇದ್ದಾರೆ. ಶುರು ಮಾಡು. ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಟ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ
ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿ ಭೇದಿನಿ. ಓಂ ಶಾಂತಿ ಶಾಂತಿ ಶಾಂತಿ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 2ನೇ ಅಧ್ಯಾಯ 31ನೇ ಶ್ಲೋಕದ ತಾತ್ಪರ್ಯವನ್ನ ನೋಡೋಣ. ಶ್ರೀ ಸುರೇಶ್ವರಾಚಾರ್ಯ ಉವಾಚ. ಶ್ರೀ ಸುರೇಶ್ವರಾಚಾರ್ಯ ಉವಾಚ. ತಮೋಭಿಭೂತ ಚಿತ್ತೋ ಹಿ ರಜ್ವಾಂ ಪಶ್ಯತಿ ರೋಷಣಂ ಭ್ರಾಂತ್ಯಾ ವಿನಾ ತಸ್ಮಾತ್ ನೋರಗಂ ಸ ಜಿವೀಕ್ಷತಿ. ಓಂ ಶಾಂತಿ ಶಾಂತಿ ಶಾಂತಿ. ಜೋರಾಗಿದೆ ಶ್ಲೋಕ. ಪದ ವಿಭಾಗವನ್ನು ಮಾಡಿ ಅನ್ವಯವನ್ನು ಹೇಳ್ತೇನೆ. ಬಹಳ ಚೆನ್ನಾಗಿ. ತಮೋಭಿಭೂತ ಚಿತ್ತ ಸಮಸ್ತಂ ಏಕಂ ಪದಂ. ತಮೋಭಿಭೂತ ಚಿತ್ತ ಹಿ ರಜ್ವಾಂ ಪಶ್ಯತಿ ರೋಷಣಂ. 5 ಪದಗಳು. ಭ್ರಾಂತ್ಯ ವಿನಾ ತಸ್ಮಾತ್ ನ 10. ಉರಗಂ ಸೃಜಿ ವೀಕ್ಷತಿ 13. 13 ಪದಗಳಿಂದ ರಚಿತವಾಗಿರುವ ದಿವ್ಯ ಮಂಗಳ ಪವಿತ್ರವಾದ ಶ್ಲೋಕವಿದು. ಇಂಥ ಶ್ಲೋಕಗಳಿಗೆ ಅರ್ಥವನ್ನ, ತಾತ್ಪರ್ಯವನ್ನ 110% ತಿಳ್ಕೊಳ್ಬೇಕೇ ಹೊರತು 90% ಅರ್ಥವಾಗಿದೆ ಅಂದ್ರೆ ಆ 10% ಅಲ್ಲೇ ಬಿಡ್ತಾನೆ. ನೆಲ್ಲ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದೊಳ್ಳೆ ಉದಾಹರಣೆ ಕೊಟ್ಟಿದ್ರು. ಉದಾಹರಣೆ ಕೊಡುವುದರಲ್ಲಿ ನಿಸ್ಸೀಮರು ಪೂಜ್ಯ ಸದ್ಗುರುಗಳು. ವೇದಾಂತ ವಾಕ್ಯಗಳಿಗೆ ಶಾಂಕರ ಭಾಷ್ಯ ವಾಕ್ಯವಾಗಿರಬಹುದು, ಗೌಡಪಾದಿಯ ಕಾರಿಕೆಗಳಾಗಿರಬಹುದು, ಅಥವಾ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವಾಗಿರಬಹುದು, ನೈಷ್ಕರ್ಮ್ಯ ಸಿದ್ಧಿ ಅಥವಾ ವಾರ್ತಿಕ ಶ್ಲೋಕಗಳಾಗಿರಬಹುದು. ಅವುಗಳನ್ನ ಓದಿದಾಗ ನಮಗೆ ಸಂಪೂರ್ಣವಾಗಿ ಅರ್ಥ ಗೊತ್ತಾಗ್ಬೇಕು. ಅರ್ಥ ಆಯ್ತೇನಪ್ಪ, 80% ಆಗಿದೆ ಫೇಲ್, 98% ಅರ್ಥವಾಗಿದೆ ನನಗೆ ಫೇಲ್, 99.9 ಅರ್ಥವಾಗಿದೆ ಫೇಲ್, 100% ಅರ್ಥವಾದ್ರೆ ಮಾತ್ರ ಪಾಸ್ ಆಗ್ತಾನೆ ಅಂತ ಹೇಳ್ತಾ ಇದ್ರು. ಒಂದು ದೃಷ್ಟಾಂತ, ರಾಮಾಯಣದ ದೃಷ್ಟಾಂತ. ಎಲ್ಲ ಕವಿಗಳು ಕೂಡ ಸುಗ್ರೀವನ ಆಜ್ಞೆಯಂತೆ ಬಂದಿದ್ದಾರೆ. ಅನಂತರ ಸಮುದ್ರವನ್ನ ದಾಟಿ ಹೋಗ್ಬೇಕಾಗಿದೆ. ಆ ಸಮಯದಲ್ಲಿ ಎಲ್ಲ ಕವಿಗಳನ್ನು ಕೇಳ್ತಾ ಇದ್ದಾನೆ ಜಾಂಬವಂತ, ನೀವೆಷ್ಟೆಷ್ಟು ಕಿಲೋಮೀಟರ್ ಹಾಕ್ತೀರಾ, ಯೋಜನೆ ಹಾಕ್ತೀರಾ ಅಂತ. ಒಬ್ಬ ಹೇಳ್ದ, ನಾನು 50 ಯೋಜನೆ ಹಾರಬಲ್ಲೆ. ಸಮುದ್ರ ಇರುವುದೆಷ್ಟು? 100 ಯೋಜನ. 50 ಯೋಜನ ಹಾರು ಹೋದ್ರೆ ಸಮುದ್ರವೇ ಗತಿ. ಇನ್ನೊಬ್ಬ ಹೇಳ್ದ, ನಾನು ಕಷ್ಟಪಟ್ರೆ 90 ಯೋಜನ ಹಾರಬಲ್ಲೆ. ಬೇಡ, 90 ಯೋಜನ ಹಾರಿ ಹೋದ್ರು 10 ಯೋಜನ ಮುಳ್ಕೊಂಡು ಹೋಗ್ತಾನೆ. ಮತ್ತೊಬ್ಬ ಹೇಳ್ದ, 99 ಯೋಜನೆ ಹಾರಬಲ್ಲೆ ನಾನು. ಫೇಲ್. ಒಂದು ಯೋಜನೆ ಆಗಿದೆ, ಅದು ಮುಳುಗೋಗ್ಬಿಡ್ತಾನೆ. ಅಲ್ಲಿ ಸಮುದ್ರವನ್ನ ಹಾರಿಕೊಂಡು ಜನ ಸೇರಬೇಕಾದರೆ 100 ಯೋಜನವನ್ನು ಹಾರಿದೆ. ಆಂಜನೇಯ ಬಂದ, 100 ಯೋಜನ ಹಾದ, ಕೆಲಸ ಮಾಡ್ಕೊಂಡ್ ಬಂದ. ಅದೇ ರೀತಿಯಲ್ಲಿ ನೈಷ್ಕರ್ಮ್ಯ ಸಿದ್ಧಿ ಶ್ಲೋಕಗಳನ್ನು ಓದಿದಾಗ ನಮಗೆ ಸುಸ್ಪಷ್ಟವಾಗಿ ಎಷ್ಟು ಅಕ್ಷರಗಳಿವೆ, ಎಷ್ಟು ಪ್ರಾತಿಪದಿಕೆಗಳಿವೆ, ಎಷ್ಟು ಶಬ್ದಗಳಿವೆ, ಎಷ್ಟು ಪದಗಳು, ಹೇಗೆ ಅನ್ವಯ, ಏನ್ ತಾತ್ಪರ್ಯ, ಏನು ಉದ್ದೇಶ, ಎಲ್ಲೋ ಪೂರ್ಣವಾಗಿ ಅರ್ಥವಾಗದೆ ಹೋದರೆ ವೇಸ್ಟ್ ಅಂತ ಹೇಳ್ತಾ ಇತ್ತು. ಇಲ್ಲಿ ಈಗ ಅನ್ವಯ ಹೇಳ್ತೇನೆ ನೋಡ್ಕೊಳ್ಳಿ.
ತಮೋವಿಭೂತ ಚಿತ್ತ ಹಿ ರಜ್ವಾಂ ರೋಷಣಂ ಪಶ್ಯತಿ ಭ್ರಾಂತ್ಯ. ಅಲ್ಲಿ ಸೇರಿಸ್ಕೊಂಬಿಡಿ. ತಮೋ ವಿಭೂತ ಚಿತ್ತ ಹಿ ಭ್ರಾಂತ್ಯ ರಜ್ವಾಂ ರೋಷಣಂ ಪಶ್ಯತಿ ಭ್ರಾಂತ್ಯ ವಿನಾ ತಸ್ಮಾತ್ ಸಜಿ ಉರಗಂ ನ ವೀಕ್ಷತೆ. ಅನ್ವಯ. ಇಲ್ಲಿ ಒಂದು ಪ್ರಶ್ನೆ ಹಾಕಿದ್ದು ಪೂಜ್ಯರಾದ ಸದ್ಗುರು. ನೋಡಪ್ಪ ಮಗು, ಭಗವಾನ್ ಸ್ವರೇಶ್ವರಾಚಾರ್ಯರು ಈ ಶ್ಲೋಕದ 3ನೇ ಪಾದದಲ್ಲಿ ಭ್ರಾಂತ್ಯ ಭ್ರಾಂತ್ಯ 2 ಸಲ ಹಾಕಿದ್ದಾರೆ. ಯಾಕೆ? ಭ್ರಾಂತ್ಯ ಭ್ರಾಂತ್ಯ, ಭ್ರಾಂತಿ ಶಬ್ದ ಇಕಾರ ಅಂತ ಸ್ತ್ರೀಲಿಂಗ. ಭ್ರಾಂತಿ ಭ್ರಾಂತಿ ಭ್ರಾಂತಯ ಭ್ರಾಂತಿಂ ಭ್ರಾಂತಿ ಭ್ರಾಂತಿ ಭ್ರಾಂತ್ಯ ಭ್ರಾಂತಿಭ್ಯಾಂ ಭ್ರಾಂತಿಭಿ ಅಂತ ರೂಪ. ತೃತೀಯ ಭ್ರಾಂತಿಯಿಂದ ಒಂದ್ಸಲ ಸಾಕಾಗಿತ್ತು. ಭ್ರಾಂತ್ಯ ಭ್ರಾಂತ್ಯ ಎಂದು 2 ಸಲ ಯಾಕೆ ಹಾಕಿದ್ದಾರೆ? ಗೊತ್ತಾಗ್ತಾ ಇಲ್ಲ ಗುರು, ನಾನು ಹೇಳ್ತೀನಿ ಕೇಳು. ಒಂದು ಭ್ರಾಂತ್ಯ ಎನ್ನುವುದನ್ನ ಪೂರ್ವಾರ್ಧಕ್ಕೆ ಅನ್ವಯ ಮಾಡ್ಕೋಬೇಕು. 2ನೇ ಭ್ರಾಂತ್ಯ ಎನ್ನುವ ಶಬ್ದವನ್ನ ಉತ್ತರಾರ್ಧಕ್ಕೆ ಅನ್ವಯ ಮಾಡ್ಕೊಳ್ಬೇಕು. ಹೇಗೆ? ತಮೋಭಿಭೂತ ಚಿತ್ತ ಭ್ರಾಂತ್ಯ ಹಿ ರಜ್ವಾಂ ರೋಷಣಂ ಪಶ್ಯತಿ. ಏನ್ ಜ್ವರ ಇದೆ? ತಸ್ಮಾತ್ ಭ್ರಾಂತ್ಯ ವಿನಾ ಸಜಿ ಉರಗಂ ನ ವೀಕ್ಷತೆ. ಅರ್ಥ ಹೇಳ್ತೀನಿ. ಈ ಶ್ಲೋಕಕ್ಕೆ ಭಗವಾನ್ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕ ಸಂಬಂಧೋಕ್ತಿ ಬರೆದಿದ್ದಾರೆ. ವಿವಕ್ಷಿತ ದೃಷ್ಟಾಂತ ಜ್ಞಾಪನಾಯ ದೃಷ್ಟಾಂತ ವ್ಯಾಖ್ಯಾ. ಹಿಂದಿನ ಶ್ಲೋಕದಲ್ಲಿ ನಿವೃತ್ತಾಯಾಮಹಂ ಬುದ್ಧೌ ಮಮ ಧೀಃ ಪ್ರವಿಲೀಯತೆ ಅಹಂ ಬೀಜಾಹಿ ಸಾ ಸಿದ್ಧ್ಯೇತಿ ತಮೋಭಾವೇ ಕುತಃ ಫಣಿ. ದೃಷ್ಟಾಂತ ಕೊಟ್ರು. ತಮೋಭಾವೇ ತಮಸಃ ಅಭಾವೇ. ಕತ್ತಲೆ ಹೊರಟೋಯ್ತು, ಕತ್ತಲೆ ಇಲ್ಲ, ಸೂರ್ಯನ ಬೆಳಕು ಬಂದಿದೆ. ಸೂರ್ಯನ ಬೆಳಕು ಬಂದು ಕತ್ತಲೆ ಹೋಗ್ಬಿಟ್ರೆ ಅಲ್ಲಿ ಹಾವಿದೆಯೇ? ಹಾವು ಎಲ್ಲಿಂದ ಬರ್ಬೇಕು? ಇಲ್ಲ ಅಂದ್ರು. ಏನ್ ಹಾಗಂದ್ರೆ ಆ ದೃಷ್ಟಾಂತದ ವಿವಕ್ಷಿತಾಂಶವೇನು? ವಕ್ತುಂ ಇಷ್ಟಂ ವಿವಕ್ಷಿತಂ. ಕತ್ತಲೆ ಇಲ್ಲದೆ ಹೋದರೆ ಹಾವೆಲ್ಲಿಂದ ಬರ್ಬೇಕು ಅಂತಂದ್ರೆ ಏನ್ ಹಾಗಂದ್ರೆ ಆ ಕತ್ತಲೆ ಹಾವು ದೃಷ್ಟಾಂತಕ್ಕೂ ಬ್ರಹ್ಮಜ್ಞಾನದಿಂದ ಅವಿದ್ಯಾ ಹೋಗುವುದಕ್ಕೂ ಏನ್ ಸಂಬಂಧ? ವಿವಕ್ಷಿತಾಂಶವೇನು ಅನ್ನುವುದನ್ನ ಹೇಳ್ತಾ ಇದ್ರು. ಇದು ಪಾಠ ಮಾಡುವಾಗ ಒಂದ್ ಮಾತು ಹೇಳ್ತಾ ಇದ್ರು ಪೂಜ್ಯರಾದ ಸದ್ಗುರುಗಳು, ಮಹಾರಸಿಕರು. ಪೂಜ್ಯ ಸದ್ಗುರುಗಳು ಚಾತುರ್ಮಾಸ್ಯ ಕಾಲದಲ್ಲಿ ಬೆಳಿಗ್ಗೆ ವಿಶೇಷವಾದ ಭಾಷ್ಯ ಪಾಠ, ಪುನಃ ಭಾಷ್ಯ ಪಾಠ, ಸಾಯಂಕಾಲ ವೇದಾಂತಿ ವಿಚಾರ ಉಪನ್ಯಾಸ ಮಾಡ್ತಾ ಇದ್ರು. 106 ಜನ ಬರ್ತಾ ಇದ್ರು. ಒಬ್ರು ಬಂದು 2 ತಿಂಗಳು ಉಪನ್ಯಾಸ ಕೇಳಿದ್ರು, ನಮಸ್ಕಾರ ಮಾಡಿದ್ರು. ಗುರುಗಳೇ ಈ ಉಪನ್ಯಾಸ ಏನು ಅರ್ಥವಾಗಿಲ್ಲ ನನ್ಗೆ ಎಂದ್ರು. ಹೌದಪ್ಪ, ಏನ್ ಅರ್ಥವಾಗಿ ಹೇಳ್ರಪ್ಪ ಅಂದ್ರು. ಅದೇನೋ ಹಗ್ಗ ಹಾವು ಅಂತ ಹೇಳ್ತಾ ಇದ್ರಿ, ಅಷ್ಟ ಮಾತ್ರ ಅರ್ಥವಾಯ್ತು ಅಂದ್ಬಿಟ್ರು. ನೋಡಿ, ಹಗ್ಗ ಹಾವು ಇದನ್ನೇ ಹೇಳ್ತಾ ಇದ್ದೀನಿ ನೀವು. ಹಗ್ಗ ಹಾವು ಅಂತ ಹೇಳ್ತಾ ಇದ್ದಿದ್ರಿಂದ ಹಾವನ್ ಪೂಜೆ ಮಾಡ್ಬೇಕು ಅಂತ ತಿಳ್ಕೊಂಡೆ ಅಂದ್ರು. ಗುರುಗಳು ಹಾಗಲ್ಲ ಅಂತೇಳಿ ತಾತ್ಪರ್ಯ ತಿಳಿಸಿದ್ರು. ವೇದಾಂತ ದರ್ಶನದಲ್ಲಿ ಗೌಡಪಾದಾಚಾರ್ಯರಿರಬಹುದು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೆಂಬ ವೇದಾಂತ ಭಾಷ್ಯಕಾರರಾಗಿರಬಹುದು, ಸುರೇಶ್ವರಾಚಾರ್ಯರೆಂಬ ವಾರ್ತಿಕಕಾರರಾಗಿರಬಹುದು. ಈ ಆಚಾರ್ಯ ತ್ರಯರು ತಮ್ಮ ಗ್ರಂಥಗಳಲ್ಲಿ ರಜ್ಜು ಸರ್ಪ ದೃಷ್ಟಾಂತವನ್ನ ಅನೇಕ ಕಡೆ ಕೊಟ್ಟಿದ್ದಾರೆ. ಶಾಂಕರ ಭಾಷ್ಯ ಗ್ರಂಥದಲ್ಲಿ 25 ಕಡೆ ಬಂದಿರುವರು. ಗೌಡಪಾದಾಚಾರ್ಯರು ಹೇಳ್ತಾರೆ, ಅನಿಶ್ಚಿತ ಯಥಾ ರಜ್ಜು ಅಂಧಕಾರೇ ವಿಕಲ್ಪಿತ ಸರ್ಪಧಾರಾದಿ ವಿರ್ಭಾವೈ
ತದ್ವದಾತ್ಮ ವಿಕಲ್ಪಿತ. ಗೌಡಪಾದಾಚಾರ್ಯರು ಉಪರತಿ ಪ್ರಿಯರು, ವೇದಾಂತ ಸಂಪ್ರದಾಯವಿದರು. ಅವರ ಒಂದೊಂದು ಮಾತು ಅದ್ಭುತವಾಗಿದೆ. ಶಂಕರಾಚಾರ್ಯರಂತ ಬೇಕಾದಷ್ಟು ಕಡೆ ಹೇಳಿದ್ದಾರೆ, ಸುರೇಶ್ವರಾಚಾರ್ಯರು ಹೇಳ್ತಾ ಇದ್ದಾರೆ. ಏನರ್ಥ ಇದಕ್ಕೆ? ಯಾವಾಗ ಹಾವು ಹಾವು ಅಂತ ಇಟ್ಕೊಂಡು ಕಷ್ಟಪಡ್ತಾರಲ್ಲ ಅಂದ್ರೆ ಆ ದೃಷ್ಟಾಂತದಲ್ಲಿ ವಿವಕ್ಷಿತಾಂಶವೇನು ಎನ್ನುವುದನ್ನ ತಿಳಿಸುವುದಕ್ಕಾಗಿ ಈ 31ನೇ ಶ್ಲೋಕ ಬಂದಿದೆ. ವಿವಕ್ಷಿತ ದೃಷ್ಟಾಂತಾಂಶ ಜ್ಞಾಪನಾಯ. ದೃಷ್ಟಾಂತದಲ್ಲಿ ಯಾವ ಅಂಶವು ವಿವಕ್ಷಿತವಾಗಿದೆಯೋ ಅದನ್ನ ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಆ ದೃಷ್ಟಾಂತವನ್ನ ವಿವರಿಸ್ತಾ ಇದ್ದಾರೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ತಮೋಭಿಭೂತ ಚಿತ್ತೋ ಹಿ ರಜ್ವಾಂ ಪಶ್ಯತಿ ರೋಷಣಂ ಭ್ರಾಂತ್ಯಾ ಭ್ರಾಂತ್ಯಾ ವಿನಾ ತಸ್ಮಾತ್ ನೋರಗಂ ಸಜಿ ವೀಕ್ಷತೆ. ಅದ್ಭುತವಾದ ಶ್ಲೋಕ. ಈಗ ಅರ್ಥ ಹೇಳ್ತೇನೆ. ಒಬ್ಬ ಮನುಷ್ಯನು ರಜ್ವಾಂ ಹಗ್ಗದಲ್ಲಿ, ರೋಷಣಂ ಸರ್ಪವನ್ನು, ಪಶ್ಯತಿ ಕಾಣುತ್ತಾನೆ. ನೋಡಿ, ಸುರೇಶ್ವರಾಚಾರ್ಯರವರ ವಾಕ್ ಸಂಪತ್ತು ಹೇಗಿತ್ತು ಅನ್ನುವುದು. ಒಂದ್ ಕಡೆ ಫಣಿ ಅಂತಾರೆ, ಒಂದ್ ಕಡೆ ಭುಜಗ ಅಂತಾರೆ, ಒಂದ್ ಕಡೆ ಉರಗ ಅಂತಾರೆ, ಮತ್ತೊಂದ್ ಕಡೆಯಲ್ಲಿ ಸರ್ಪ ಅಂತಾರೆ, ಇನ್ನೊಂದ್ಸಲ ರೋಷಣಂ. ಇವೆಲ್ಲವೂ ಕೂಡ ಪರ್ಯಾಯ ಪದಗಳು. ಸುರೇಶ್ವರಾಚಾರ್ಯರ ನಾಲಿಗೆಯ ಮೇಲೆ ವ್ಯಾಕರಣ ಸರಸ್ವತಿ, ಸಾಹಿತ್ಯ ಸರಸ್ವತಿ ನರ್ತನೆ ಮಾಡ್ತಾ ಇದ್ಲು. ಅದ್ಯಾಕೆ? ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ 94ನೇ ವಯಸ್ಸಿನವರೆಗೂ ವೇದಾಂತ ಚಿಂತನೆಯಲ್ಲೇ ಮುಳುಗಿದ್ದಂಥ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ನಾಲಿಗೆಯ ಮೇಲೆ ಸರಸ್ವತಿ ನರ್ತನೆ ಮಾಡ್ತಾ ಇದ್ದು ಸ್ವಾಮಿ. ಅರ್ಥ ಮಾಡ್ಕೋಬೇಕಷ್ಟೆ. ನೋಡಿ, ರೋಷಣ ಅಂದ್ಬಿಟ್ರು. ಕೆಲವರು ತಮ್ಮ ಮಕ್ಕಳಿಗೆ ರೋಷನ್ ಅಂತ ಹೆಸರಿಟ್ಬಿಡ್ತಾರೆ. ಸರ್ಪ ಅಂತ ಅರ್ಥ. ಪಾಪ ಸರ್ಪವೇ ಅವನು. ರೋಷಣ ಎನ್ನುವ ಮಾತಿಗೆ ಸಂಸ್ಕೃತ ಭಾಷೆಯಲ್ಲಿ ಸರ್ಪ ಅಂತ ಅರ್ಥ. ಸರ್ಪವನ್ ಕಾಣ್ತಾ ಇದ್ದಾನೆ. ಎಲ್ಲಿ? ರಜ್ವಾಂ ಹಗ್ಗದಲ್ಲಿ. ರಜ್ಜು ಶಬ್ದ ಮುಕಾರಾಂತಹ ಸ್ತ್ರೀಲಿಂಗ. ರಜ್ಜು ಶಬ್ದ ಧೇನು ಶಬ್ದವತೆ. ಇದು ಗುರು ಶಬ್ದದಂತೆ ಅಲ್ಲ. ಗುರು ಶಬ್ದ ಪುಲ್ಲಿಂಗ, ಭಾನು ಶಬ್ದ ಪುಲ್ಲಿಂಗ, ಆದರೆ ರಾಹುಕೇತು ಶಬ್ದಗಳು ಪುಲ್ಲಿಂಗ. ಇಲ್ಲಿ ರಜ್ವಾಂ ಧೇನ್ವಾಂ ಸಪ್ತಮಿ ಏಕವಚನ. ಹಗ್ಗದಲ್ಲಿ ರೋಷಣಂ ಸರ್ಪವನ್ನು ಪಶ್ಯತಿ ಕಾಣುತ್ತಾನೆ. ಯಾರು? ತಮೋಭೂತ ಚಿತ್ತ. ಇದು ಒಂದು ಪದ. ಇದರಲ್ಲಿ 3 ಶಬ್ದ ಸೇರ್ಕೊಂಡಿವೆ. ತಮಃ ಅಭಿಭೂತ ಚಿತ್ತ, ತಮಸ ಅಭಿಭೂತಂ ಚಿತ್ತಂ ಯಸ್ಯ ಸಹ ತಮೋಭಿಭೂತ ಚಿತ್ತ. ತಮಸ ಕತ್ತಲೆಯಿಂದ, ಅಭಿಭೂತ ಮುಚ್ಚಲ್ಪಟ್ಟ, ಚಿತ್ತ ಬುದ್ಧಿಯುಳ್ಳವನು. ಅವನ ಮನಸ್ಸಿಗೆ, ಕಣ್ಣುಗಳಿಗೆ ಕತ್ತಲೆ ಅಂದ್ಕೊಂಡ್ಬಿಟ್ಟಿದೆ. ಪೂರ್ಣ ಕತ್ತಲೆ ಅಲ್ಲ, ಪೂರ್ಣ ಹಗಲು ಅಲ್ಲ. ಸ್ವಲ್ಪ ಇದು ಗುರುಗಳವರು ಮುತ್ಸಂಜೆ, ಟ್ವೈಲೈಟ್ ಅಂತ ಹೇಳ್ತಾ ಇದ್ರು. ಮುಸ್ಸಂಜೆ ಸಮಯದಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ, ಪೂರ್ಣ ಕತ್ತಲೆಯಾಗಿಲ್ಲ, ಏನೋ ಪದಾರ್ಥ ಕಾಣಿಸ್ತಾ ಇವೆ. ಹೀಗೆ ತಮಸ್ಸಿನಿಂದ ಆವರಿಸಲ್ಪಟ್ಟ ಕಣ್ಣುಳ್ಳವನಾಗಿ, ಚಿತ್ತವುಳ್ಳವನಾಗಿ, ದೃಷ್ಟಿವುಳ್ಳವನಾಗಿ ಅಲ್ವೇ ಅವನು ಭ್ರಾಂತಿಯಿಂದ ರಜ್ವಾಂ ಹಗ್ಗದಲ್ಲಿ ರೋಷಣಂ ಪಶ್ಯತಿ ಹಾವನ್ ಕಾಣ್ತಾನೆ. ಹಾವಿದೆಯಾ ಅಲ್ಲೇ? ಅವನ್ಗಿದೆ. ಯಾಕೆ? ಹಗ್ಗ ಗೊತ್ತಿಲ್ಲ. ಹತ್ತಕ್ಕೆ ಹೋಗಿ ಬೆಳಕಿನಿಂದ ನೋಡಿ ಹಾಗಿಲ್ಲೇ ಇಲ್ಲ. ನೋಡಿ,
ಆ ಹಾವು ಕಾಣುವುದಕ್ಕೆ ಏನ್ ಕಾರಣ? ಭ್ರಾಂತಿಯೇ ಕಾರಣ. ಅಲ್ಲಿ ಏನು ಮಾಡ್ಬೇಕ? ಆ ಹಾವನ್ನ ನಾಶ ಮಾಡಿಕೊಳ್ಳುವುದಕ್ಕೆ ಜಪ ಬೇಡ, ಗಾರುಡ ಮಂತ್ರವನ್ನು ಪಾರಾಯಣ ಮಾಡುವುದು ಬೇಡ, ಏನು ಬೇಕಾಗಿಲ್ಲ. ಬೆಳಕು ಬಂದು ಸಾಕು. ಬೆಳಗ್ಗೆ ಬಂತು, ಕತ್ತಲೆ ಹೋಯ್ತು, ಹಾವು ಹೋಗ್ಲಿಲ್ಲ, ಹಾವು ಇರಲಿಲ್ಲ. ಗೌಡಪಾದಾಚಾರ್ಯರು ಮಾತು ಹೇಳ್ತಾರೆ, ಜ್ಞಾತೆ ದ್ವೈತಂ ನ ವಿದ್ಯತೆ. ಬ್ರಹ್ಮಾತ್ಮ ತತ್ವವನ್ನ, ಭೂಮಾತ್ಮ ತತ್ವವನ್ನ ಜ್ಞಾತೆ ತಿಳಿದುಕೊಂಡು ಬಿಟ್ಟರೆ ದ್ವೈತವು ಹೋಗುವುದಿಲ್ಲ. ಇದ್ರೂ ತಾನೇ ಹೋಗುತ್ತೆ. ಸಿನಿಮಾ ನೋಡ್ತಾ ಇದ್ದೇವೆ, ಬೇಕಾದಷ್ಟು ಪದಾರ್ಥಗಳು ಕಾಣಿಸ್ತಾ ಇವೆ. ಕರೆಂಟ್ ಹೋಯ್ತು. ಕರೆಂಟ್ ಹೋದ್ರೆ ಆ ಎಲ್ಲಾ ಚಿತ್ತಗಳು ಕೂಡ ಹೊರಟೋಗುತ್ತ. ಆ ಇದರಲ್ಲಿ ಪರದೆ ತೋರ್ತಾ ಇದ್ದಂತ ಆನೆ ಹೊರಟೋಯ್ತಾ? ಅಲ್ಲಿ ಬಂದಿದ್ದಂತಹ ಸನ್ಯಾಸಿಗಳು ಹೊರಟೋದ್ರ? ಯಾರು ಹೋಗ್ಲಿಲ್ಲ, ಇಲ್ವೇ ಇಲ್ಲ ಅಂತ ಗೊತ್ತಾಗುತ್ತೆ. ಎಲ್ಲವೂ ಪರದೆ ಮೇಲೆ ಬೆಳಕಿನಲ್ಲಿ ತೋರುತ್ತಿದ್ದಂತ ಮಿಥ್ಯಾ ಗೊಂಬೆಗಳೇ ಹೊರತು ನಿಜವಾಗಿ ಯಾವುದೂ ಇಲ್ಲ. ಇದು ವಸ್ತು ತಂತ್ರಜ್ಞಾನದ ಮಹತ್ವ. ಈ ಸಂದರ್ಭದಲ್ಲಿ ಒಂದು ಮಾತನ್ನ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಮತ್ ಹೇಳ್ತಾ ಇದ್ರು. ನೋಡಪ್ಪ ಮಗು, ಎಲ್ಲ ದರ್ಶನಗಳು, ಎಲ್ಲ ಶಾಸ್ತ್ರಗಳು ಕೂಡ ಮನುಷ್ಯನನ್ನ ಪುಣ್ಯ ಪಾಪದ ಕೂಪದ ಕೆಡುತ್ತಾ ಇದೆ. ಪುಣ್ಯವನ್ನ ಮಾಡೋ ಒಳ್ಳೇದಾಗತ್ತೆ, ಪಾಪವನ್ನ ಬಿಡೋ ಕೆಟ್ಟದಾಗುವುದಿಲ್ಲ. ಈ ಪುಣ್ಯ ಪಾಪಗಳ ಕೂಪದಲ್ಲಿ ಕೆಡುತ್ತಾ ಇವೆ. ಪುಣ್ಯ ಪಾಪ, ಪುಣ್ಯ ಪಾಪ. ನೀವು ಒಳ್ಳೇದಾಗ್ಬೇಕು, ಪುಣ್ಯವನ್ ಮಾಡು. ಕೆಟ್ಟದಾಗಬಾರ್ದು, ಪಾಪವನ್ ಮಾಡಬೇಡ. ಹೀಗೆ ಧರ್ಮಂಚರ ಅಧರ್ಮಂ ತ್ಯಜ. ಇಷ್ಟೇ ಇಡೀ ಪೂರ್ವ ಮೀಮಾಂಸಾ ದರ್ಶನವೆಲ್ಲ ಇಷ್ಟೆ. ಏನು? ಧರ್ಮವನ್ನ ಮಾಡು, ಅಧರ್ಮವನ್ನ ಬಿಡು. ಈ ಪುಣ್ಯ ಪಾಪಗಳ ಸಂಕೋಲೆಯಲ್ಲಿ ಮಾನವರನ್ನ ಕಟ್ಟಾಕ್ತಾ ಇವೆ ಎಲ್ಲಾ ಶಾಸ್ತ್ರಗಳು ಅಷ್ಟೆ. ಆದರೆ ವೇದಾಂತ ದರ್ಶನ ಮಾತ್ರ ಈ ಮುಮುಕ್ಷು ಸಾಧಕನನ್ನ ಈ ಪುಣ್ಯ ಪಾಪಗಳೆಂಬ ಸಂಕೋಲೆಯಿಂದ ಬಿಡಿಸುತ್ತಿದೆ. ನಿನಗೆ ಪುಣ್ಯವೂ ಬೇಡ, ಪಾಪವೂ ಬೇಡ. ನೀನು ಪುಣ್ಯವಂತನೂ ಆಗಬೇಡ, ಪಾಪವಂತನೂ ಆಗಬೇಡ. ಪುಣ್ಯ ಪಾಪಗಳಿಂದ ಬಂಧನ ಗ್ಯಾರಂಟಿ. ಪಾಪಕರ್ಮಾನುಷ್ಠಾನ ಮಾಡುವುದರಿಂದ ನೀಚ ಜನ್ಮ ಪ್ರಾಪ್ತಿಯಾದರೆ ಪುಣ್ಯಕರ್ಮ ಮಾಡುವುದರಿಂದ ಒಳ್ಳೆ ಲೋಕ, ಬ್ರಹ್ಮಲೋಕ. ಪುಣ್ಯಕರ್ಮ ಮಾಡುವುದರಿಂದ 150 ವರ್ಷ ಬರುತ್ತೀಯ, ಏನ್ ಮಾಡಕ್ಕೆ? ಒದ್ದಾಡ್ಕೊಂಡಿರುತ್ತೆ. ಪುಣ್ಯಕರ್ಮ ಮಾಡಿದ್ರೆ ಚಕ್ರವರ್ತಿ ಆಗ್ತೀಯ. ಯಾಕೆ? ಎಲ್ಲರತ್ತ ಬಯಸ್ಕೊಳಕ್ಕೆ. ಪುಣ್ಯವಂತನಾದರೆ ತುಂಬಾ ತುಂಬಾ ದುಡ್ಡು ಬರುತ್ತೆ. ಯಾಕೆ? IT ಕಂಪನಿಯವರು ಸೀಲ್ ಮಾಡಿ ಜೈಲಿಗೆ ಹಾಕ್ತಾವ ನಮ್ಮನ್ನ. ಎಲ್ಲ ಪುಣ್ಯವೂ ಬಂಧಕ. ಯೋಚನೆ ಮಾಡಿ. ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಧನ, ಧಾನ್ಯ, ಕೀರ್ತಿ, ಅಭ್ಯುದಯ, ಇದೆಲ್ಲವೂ ಕೂಡ ಸಂಸಾರ. ಇದನ್ನ ದಾಟಿ ಹೋಗು ಬಾ. ಪುಣ್ಯ ಪಾಪಗಳೇ ಸಂಸಾರ ಬಂಧನ. ಪುಣ್ಯ ಪಾಪಗಳನ್ನ ಮಾಡುವುದಕ್ಕೆ ಅವನಿಗೆ ಅಹಂಕಾರವೇ ಶತ್ರು. ಈ ಪ್ರಕರಣದಲ್ಲಿ ಅಹಂಕಾರವು ನೀನಲ್ಲ. ಅಹಂಕಾರವು ಆತ್ಮನ ಸ್ವರೂಪಕ್ಕೆ ಸೇರಿದ ಧರ್ಮವಲ್ಲ. ಅಹಂಕಾರವು ಕೂಡ ಅನಾತ್ಮ ಧರ್ಮ ಅಂತ ತಿಳ್ಕೊಂತ ಇದ್ದಾರೆ. ಎಷ್ಟು ಸೂಕ್ಷ್ಮ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ನಾವು ಉದ್ಧಾರವಾಗಬೇಕು ಎನ್ನುವ ಇಚ್ಛೆ ಬರಬೇಕಾದ ಸಾಮಾನ್ಯವೇನ್ರಿ. ಎಲ್ಲಿ ಹೋಗಿ ನೀವು ಈ ಪ್ರಪಂಚದಲ್ಲಿ ನನ್ನ ಅಂದಾಜ 1 ಕೋಟಿ ಆಶ್ರಮಗಳಿವೆ. 1 ಕೋಟಿ ಆಶ್ರಮ, ದೇವಸ್ಥಾನ, ಮಠ, ಗುರುಗಳು ಅಂತಿದ್ದಾರೆ. ಎಲ್ಲಿ ಹೋದ್ರೂ ಕೂಡ ಪೂಜೆ ಮಾಡೋ, ಧರ್ಮವನ್ ಮಾಡೋ, ಪುಣ್ಯವನ್ ಮಾಡೋ,
ಒಳ್ಳೆ ಫಲ. ಏನ್ ಒಳ್ಳೆ ಫಲ? ಒಳ್ಳೆ ಫಲ ಅಂದ್ರೆ ಇಲ್ಲ. ಸ್ವರ್ಗಲೋಕವೂ ದುಃಖ, ಶ್ರೀರಾಮಚಂದ್ರ. ಬ್ರಹ್ಮಲೋಕವೂ ದುಃಖ ಅಂತಾದ್ಮೇಲೆ ಪಡೆದದ್ದೆಲ್ಲವೂ ದುಃಖ. ಮೀರಿ ಹೋಗ್ಬೇಕಾದ್ರೆ ವಸ್ತುತಂತ್ರ ಜ್ಞಾನವನ್ನ ಮಾಡಿಕೋ. ಅದೇ ಸಮಯದಲ್ಲಿ, ಯಾವ ಸಮಯದಲ್ಲಿ ನೀನು ಪುಣ್ಯವನ್ನು ಮಾಡಬೇಕು, ಪಾಪ ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀಯೋ, ಅದೇ ಸಮಯದಲ್ಲಿ ವೇದಾಂತ ವಿಚಾರವನ್ನ ಮಾಡಿ ನೀನು ಪುಣ್ಯ ಪಾಪಗಳನ್ನ ಮೀರಿ ಹೋದರೆ ನಿನಗೆ ಪುನರ್ಜನ್ಮವಿಲ್ಲ, ಸ್ವರ್ಗಲೋಕವೂ ಇಲ್ಲ, ನರಕಲೋಕವೂ ಇಲ್ಲ, ಮನುಷ್ಯ ಲೋಕವೂ ಪುನಃ ಇಲ್ಲ. ಇದು ಮಜಾ. ಇದು ಕ್ಷೇತ್ರ ಮೋಕ್ಷ. ಸರಿ, ಶ್ಲೋಕಕ್ಕೆ ಅರ್ಥ ಹೇಳ್ತಾ ಇದ್ದೇನೆ. ತಮೋಭಿಭೂತ ಚಿತ್ತ, ತಮಸ್ಸಿನಿಂದ ಮುಚ್ಚಲ್ಪಟ್ಟ ದೃಷ್ಟಿ ಉಳ್ಳವನಾಗಿ, ಭ್ರಾಂತ್ಯಾಹಿ, ಭ್ರಾಂತಿಯಿಂದಲ್ಲವೇ, ರಜ್ವಾಂ, ಹಗ್ಗದಲ್ಲಿ, ರೋಷನಂ, ಸರ್ಪವನ್ನು ಪಶ್ಯತಿ, ಕಾಣುತ್ತಾನೆ. ಒಟ್ಟಿನಲ್ಲಿ ಇಲ್ಲದ ಹಾವನ್ನ ಕಾಣಬೇಕಾದರೆ ಏನ್ ಕಾರಣ? ಅಲ್ಲಿ ಭ್ರಾಂತಿ ಕಾರಣ. ಇರುವುದು ಹಗ್ಗ, ಅದು ಕಾಣಿಸ್ತಾ ಇಲ್ಲ. ಇಲ್ಲದಿರುವುದು ಸರ್ಪ, ಅದು ಕಾಣಿಸ್ತಾ ಇದೆ. ಇಲ್ಲದೇ ಇರುವಂತಹ ಸರ್ಪದಿಂದ ಭೀತನಾಗಿದ್ದಾನೆ. ನಾ ಬೇರೆ ಉದಾಹರಣೆ ಕೊಡ್ತೇನೆ. ರಜ್ಜು ಸರ್ಪ ಉದಾಹರಣೆ ಬೇಡ. ಇವತ್ತಿನ ಕಾಲದಲ್ಲಿ ಈ ಕನಕಾಂಬರ ಸರ್ಪದ ಉದಾಹರಣೆ ಕೊಡ್ತಾ ಇರ್ತೇನೆ. ಈ ರಿಸೆಪ್ಷನ್ ಬಂದಾಗ ಅಥವಾ ಮದುವೆ ಮನೆ ಬಂದಾಗ ಕನಕಾಂಬರ ಹಾಕೊಂಡ್ಬಿಡ್ತಾರೆ. ಅದು 2 ಮೊಳ ಉದ್ದಕ್ಕಿದೆ ಅಂತ ಇಟ್ಕೊಳ್ಳಿ. ಒಂದು 3 ಅಡಿ ಇದೆ ಅಥವಾ 2.5 ಅಡಿ ಉದ್ದಕ್ಕಿದೆ ಕನಕಾಂಬರ ಹಾಕೊಂಡಿರ್ತಾರೆ. ಅದು ಭಾರವಾಗಲ್ಲ ತಲೆಗೆ ಅಂತ ಎಲ್ಲ ಓಡಾಡಿ ರಾತ್ರಿ 11 ಗಂಟೆ ಹೊತ್ತಿಗೆ ಬಿಸಾಕ್ಬಿಡ್ತಾರೆ. ಅದನ್ನ ಕನಕಾಂಬರ ಮಾಲೆಯನ್ನ ಬಿಸಾಕ್ಬಿಟ್ಟು ಮಲಿಕೊಂಡ್ಬಿಡ್ತಾರೆ ತಾಯಿಯಂದ್ರು. ಯಾವನೊಬ್ಬ ನೋಡ್ದ ಕನಕಾಂಬರ ಹೂವನ್ನ, ಸ್ವಲ್ಪ ಕಪ್ಪಿತ್ತು, ಬಾಡ್ಬಿಟ್ಟಿದ. ರಾತ್ರಿ ಹಾವು ಬಂದ್ಬಿಟ್ಟ. ಎಲ್ಲರೂ ಹೇಳಿದ, ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ, ಇಲ್ಲಿ ಹಾವು ಬಂದ್ಬಿಟ್ಟಿದೆ, ಛತ್ರದಲ್ಲಿ ಒಂದ್ ಘಟ ಸರ್ಪ ಬಂದಿದೆ. ಯಾರು ಹೇಳ? ನಾನ್ ಪ್ರತ್ಯಕ್ಷ ನೋಡಿದೆ ಅನ್ಬಿಟ್ಟ. ಪಾಪ 500 ಜನ ಮಲಿಕೊಂಡಿದ್ದಾರೆ. ಎಲ್ಲ ಇದು ಹಾವಿದೆಯಂತೆ, ಹಾವಿದೆಯಂತೆ, ಹಾವಿದೆಯಂತೆ. ಚೆಲ್ಲಾಬಿಲ್ಲಿ ಹಾವಿ. ಮಲಗಿದ್ದವರೆಲ್ಲ ಇದ್ದು ಬಿಟ್ರು. ಎಲ್ಲರಿಗೂ ಗಾಬರಿ. ಫೋನ್ ಮಾಡ್ತಾ ಇದ್ದಾರೆ, ಹಾವಾಡಿಗೆ ಹಾವು ಬಾರಪ್ಪ ಅಂತ. ನಾಳೆ ಬೆಳಿಗ್ಗೆ ಬರ್ತೀನಿ ಇಂದ. ಇಲ್ಲಪ್ಪ, ಇವಾಗ 50,000 ರೂಪಾಯಿ ಕೊಡ್ಬೇಕು ಡಿಮ್ಯಾಂಡ್ ಮಾಡೋದು ಅವನು. ಯಾಕೆ? ಒಳ್ಳೆ ಸಮಯ. ಆಯ್ತಪ್ಪ, 30,000 ಕೊಡ್ತೀವಿ ಬಾ ಅಂದ್ರು. ಬಂದ, ಬುದ್ಧ ನೋಡ್ದ. ಸ್ವಾಮಿ, ಇದು ಸಾಮಾನ್ಯವಾದ ನಾಗರವಲ್ಲ ಸ್ವಾಮಿ, 70,000 ಕಮ್ಮಿ ನಾವು ಮುಟ್ಟುವುದಿಲ್ಲ ಅಂದ. ನಾಳೆ ಮದುವೆ ಆಗ್ಬೇಕಾಗಿದೆ, ಎಂಗೇಜ್ಮೆಂಟ್ ಆಗ್ತಾ ಇದೆ, ಅಥವಾ ಹಿಂದಿನ ದಿವಸ ವರ್ಕ್ ಪೂಜೆ ಅಂತ ಆಗಿದೆ, ಎಲ್ಲ ಚಿನ್ನ ಬೆಳ್ಳಿ ರೆಡಿ ಮಾಡಿಬಿಟ್ಟಿದ್ದಾರೆ. ಹಾವು ಸೇರ್ಕೊಂಡ್ಬಿಟ್ಟು ಛತ್ರದಲ್ಲಿ. ಅವ್ನು ನೋಡಿದ ಸ್ವಾಮಿ, ವಾಪಸ್ ಹೊಟ್ಟೋಗ್ಬಿಟ್ಟ. ಆಗಲ್ಲ, ಹೊಟ್ಟೆ ಬಿಟ್ಟ ಅವನು. ಪುನಃ ಫೋನ್ ಮಾಡಿದ್ರು, ಸ್ವಾಮಿ 1 ಲಕ್ಷ ಕಮ್ಮಿ ಮುಟ್ಟುವುದಿಲ್ಲ, ನಾಗರಾವ ಅಪಾಯ ಸ್ವಾಮಿ, ಯಾರು 10ಕ್ಕೆ ಹೋಗ್ಬೇಡಿ ಅಂದ್ಬಿಟ್ಟ. 10ಕ್ಕೆ ಯಾರು ಹೋಗ್ಬೇಡಿ, ಹೋದ್ರೆ ಸತ್ತೋಗ್ತೀರಾ ಅಂತ ಹೆದರ್ಬಿಟ್ಟ. ಪಾಪ ಜನವೆಲ್ಲ ಆಯ್ತು ಕಣ, ನಾನೊಂದು 10,000 ಕೊಡ್ತೇನೆ, 5,000 ಕೊಡ್ತೀನಿ, 1 ಲಕ್ಷ ಬರ್ತಿ ಆಯ್ತು, ಬಾರಪ್ಪ ಅಂತ ಫೋನ್ ಮಾಡಿದ್ರು. ಮಾರನೇ ದಿನ ಬಂದ. ಎಲ್ಲರೂ ಹೊರಗಡೆ ಹೋಗಿ ಇಂದ, ಯಾರು ನಿಂತ್ಕೋಬೇಡಿ, ಅಕಸ್ಮಾತ್ ಕಚ್ಚಿಬಿಟ್ರೆ. ಅವನೇನ್ ಮಾಡ್ದ, ಬರುವಾಗ ತನ್ನ ಚೀಲದಲ್ಲಿ ಒಂದು ನಾಗರ ತಗೊಂಬಂದ. ನಿಜವಾದ ನಾಗರ ತಗೊಂಬಂದ. ಅದ್ ಬಿಟ್ಟ, ಈ ಹೂವಿನ ಮಾಲೆ ತನ್ನ ಚೀಲಕ್ಕೆ ಹಾಕೊಂಡ. ಎಲ್ಲರನ್ನೂ ಕರ್ದ, ಬನ್ನಿ ಸ್ವಾಮಿ ನೋಡಿ ಎಂಥ ನಾಗರಾವಿದು. ಅಯ್ಯಪ್ಪ, ಮುಟ್ಟಿದ್ರಷ್ಟೇ, ಕಚ್ಚಿಬಿಟ್ರೆ ಸತ್ತೋಗ್ಬಿಡ್ತೀನಿ ನಾನು, 1 ಲಕ್ಷ ರೂಪಾಯಿ ಕೊಡ್ಬೇಕು ನೀವು, ಮುಂಚೆ 1 ಲಕ್ಷ ರೂಪಾಯಿ ಕೊಡಿ, ಆಮೇಲೆ ಮುಟ್ತೀನಿ ಇಂದ. ಜನ ನೋಡ್ತಾ ಇದ್ದಾರೆ, ಅಯ್ಯಪ್ಪ ಎಂಥ ನಾಗರ ಬಂದ್ಬಿಟ್ಟಿದೆ, ಹ್ಯಾಗ್ ಬಂತೋ ಗೊತ್ತಿಲ್ಲ, ಯಾರು ಬಿಟ್ಟರೋ ಗೊತ್ತಿಲ್ಲ, ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲಾ ಸೇರ್ಕೊಂಡು 1 ಲಕ್ಷ ಮುಂಚೆನೆ ಕೊಟ್ಬಿಟ್ರು. ದುಡ್ಡು ತಗೊಂಡ, ದೂರ ಹೋಗಿ ಇಂದ ನಾಗರಾಬನ್ ತಗೊಂಡು ಚೀಲಕ್ಕೆ ಹಾಕೊಂಡು ಹೊಟ್ಟೋದ. ಎಲ್ಲರೂ ಕೂಡ ತುಂಬಾ ಥ್ಯಾಂಕ್ಸ್ ಅಪ್ಪ, ಹೊರಪೊಯ್ಯಾಗಿದೆ,
ನಾಳೆ ಮದುವೆ ಇತ್ತು ಸದ್ಯ ವರ ಬೋದು ಏನಾದ್ರು ನೋಡ್ಬಿಟ್ಟು ಕಚ್ಚಿಬಿಟ್ಟು ಸತ್ತೋಗ್ಬಿಡ್ತಾ ಇದ್ರು ಹೇಳ್ಕೊಂಡು ಎಲ್ಲ ಥ್ಯಾಂಕ್ಸ್ ಹೇಳ್ತಾರೆ. ಹೋಗುವಾಗ ಅವನಿಗೆ ಒಂದು ಶಾಲೋಸಿ ತಾಂಬಲ ಕೊಟ್ಟು ಕಳಿಸಿದ್ರು. ಏನ್ ಸ್ವಾರಸ್ಯ ಅಲ್ಲಿದ್ದದ್ದೇನು? ಕನಕಾಂಬರ ಮಾಲೆ. ಈ ಒಬ್ಬ ನಾಗರಾವು ಅಂತ ಹೇಳ್ಬಿಟ್ಟ ಬುದ್ಧಿವಂತ, ಇಡೀ ಛತ್ರದ ನಾಗರಾವಿನ ಕಾಟ ಶುರು ಆಗ್ಬಿಡ್ತು. ಆ ಬುದ್ಧನ್ ನಾಗರಾವನ್ ಬಂದ, ಈ ಕನಕಾಂಬರ ಚೀಲ ಹಾಕೊಂಡ ಕನಕಾಂಬರ ಮಾಲೆಯನ್ನ ನಿಜವಾದ ಬಿಟ್ಬಿಟ್ಟು ಹೆದರ್ಸ್ತ. ಅದೇ ತರಹ ಜ್ಞಾನಿಗೆ ಹೇಳ್ತಾ ಇದ್ದ, ಏ ಮನುಷ್ಯನೇ ಮುಖ್ಯವೇ, ನೀನು ಕರ್ತೃಭೋಕ್ತ ಸ್ವರೂಪನಲ್ಲ. ಮೀಮಾಂಸಕರು, ನೀನು ಕರ್ತ, ಧರ್ಮವನ್ನ ಮಾಡು, ಅಧರ್ಮವನ್ನ ಬಿಡು. ಧರ್ಮ ಮಾಡದೆ ಹೋದ್ರೆ ನರಕ ಗತಿ ಹೆದರಿಸ್ತಾರೆ. ಹೆದರ್ಸ್ಬಿಟ್ಟಿದ್ದಾರೆ. ವೇದಾಂತಿಗಳು ಬರ್ತಾರೆ, ಅಪ್ಪ ಮಗು ಅವರ ಮಾತನ್ನು ಕೇಳ್ಬೇಡ, ನೀನು ಕರ್ತೃಭೋಕ್ತ ಸ್ವರೂಪನಾದ ಜೀವಾತ್ಮನೇ ಅಲ್ಲ. ನಾನು ನಂಬುವುದೇ ಇಲ್ಲ. ಯಾರಾದ್ರೂ ಬಂದು ನಾಗರಾವ್ ಅಲ್ಲ ಅಂದ್ರೆ ನಾ ನೋಡಿದೆ ಸಾರ್, ಫೋಟೋ ಹಿಡಿದೀನಿ ನೋಡಿ, ಹೆಡೆ ಇದೆ. ಆ ನಾಗರಾವ್ ಯಾವುದು? ಅವನ್ ತಂದಂತ ನಾಗರಾವ್. ಅದೇ ತರಹ ವೇದಾಂತಿಗಳ ಮಾತು ಮುಮುಕ್ಷು ಜನಗಳಿಗೆ ಜಾಮೂನ್ ಊಟ, ಮೀಮಾಂಸಕರಿಗೆ ಅವನಿಗೆ ಕಹಿ ಊಟ, ಹಾಗಲಕಾಯಿ ಗೊಜ್ಜು. ಮೀಮಾಂಸಕರು ತುಂಬಾ ಹತ್ರ ಇದ್ದಾರೆ ವೇದಾಂತಕ್ಕೆ, ಮಹಾದ್ರೋಹಿಗಳು. ನಾನು ಪುಸ್ತಕ ಬರೆದಿದ್ದೇನೆ, ಮೀಮಾಂಸಾ ದ್ವಯಂ ನೋಡಿ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ. ಇದು ಬಹಳ ಮುಖ್ಯವಾದ ವಿಚಾರ. ಪೂರ್ವ ಮೀಮಾಂಸದಲ್ಲಿ ಬರೀ ಕರ್ತೃತಂತ್ರ, ಇದನ್ನ ಮಾಡು 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 ಮಾಡು. ವೇದಾಂತ ಹೇಳ್ಕೊಡ್ತಾ ಇದೆ ವಸ್ತು ತಂತ್ರ, ನಿನ್ನ ಸ್ವರೂಪವನ್ನು ಕುರಿತು ವಿಚಾರ ಮಾಡು. ಯಾರು ವಿಚಾರ ಮಾಡುವುದಕ್ಕೆ ಸಿದ್ಧರಾಗಿಲ್ಲ, ಪುರುಸತ್ತಿಲ್ಲ. ಜಪ ಮಾಡುವುದರಲ್ಲಿ, ಪೂಜೆ ಮಾಡುವುದರಲ್ಲಿ, ಉಪಾಸನೆ ಮಾಡುವುದರಲ್ಲಿ ಸಮಯವೆಲ್ಲ ಹೋಗ್ತಾ ಇದೆ. ಎಂಥ ಅನ್ಯಾಯವಿದು! ಇಂಥ ಪರಮ ಪವಿತ್ರವಾದ, ಪರಮ ಶ್ರೇಷ್ಠವಾದ, ಅತ್ಯಂತ ದುರ್ಲಭವಾದ ಮಾನವ ಜನ್ಮವನ್ನ ಪಡೆದುಕೊಂಡು ಈ ಭವಬಂಧನದಿಂದ, ಕರ್ತೃತ್ವ ಭೋಕ್ತೃತ್ವ ಬಂಧನದಿಂದ, ಪುಣ್ಯ ಪಾಪ ಬಂಧನದಿಂದ, ಪುಣ್ಯ ಪಾಪ ಚಕ್ರದಿಂದ ತಪ್ಪಿಸಿಕೊಳ್ಳುವಂತ ವಸ್ತುತಂತ್ರ ಬ್ರಹ್ಮವಿದ್ಯೆಯನ್ನ ಉಪದೇಶ ಮಾಡ್ತೇನೆ ಅಂತಂದ್ರೆ ಜನ ಬೇಡ ಅಂತಾರೆ. ಇರ್ಲಿ, ಸಂತೋಷ. ಈಗ ರಜ್ವಾಂ ಹಗ್ಗದಲ್ಲಿ ರೋಷಣಂ ಪಶ್ಯತಿ, ಹಾವನ್ ಕಾಣ್ತಾ ಇದ್ದಾನೆ. ಏನ್ ಕಾರಣ? ಭ್ರಾಂತ್ಯ, ಅವನಿಗೆ ಭ್ರಾಂತಿ ಜ್ಞಾನ ಉಂಟು. ದಿಟೋ ಅದೇ ರೀತಿಯಲ್ಲಿ ಆತ್ಮ ಸ್ವರೂಪದಲ್ಲಿ ತನ್ನಲ್ಲಿ ಕರ್ತೃತ್ವವನ್ನು ಕಾಣ್ತಾ ಇದ್ದಾನೆ. ಯಾತರಿಂದ? ಭ್ರಾಂತಿಯಿಂದ. ಇದು ಬಹಳ 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 ಮುಖ್ಯವಾದ ವಾಕ್ಯ. ತಮೇತಂ ಆತ್ಮಾನಾತ್ಮನೋ ಹೃದರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತ. ಶಾಂಕರ ಭಾಷ್ಯ. ಶಂಕರರು ಸುರೇಶ್ವರರನ್ನ 100% ಮಿಂಚಿದ್ದಾರೆ. ಸುರೇಶ್ವರರು ಶಂಕರನ್ನ 500% ಮಿಂಚಿದ್ದಾರೆ. ನನ್ನ ಪರಮ ಪೂಜ್ಯ ಸದ್ಗುರು ವರೆಣ್ಯರಾದ ಸ್ವಾಮೀಜಿಯವರು ಗೌಡಪಾದರನ್ನು, ಶಂಕರಾಚಾರ್ಯರನ್ನು, ಸ್ವರೇಶ್ವರಾಚಾರ್ಯರನ್ನು 1000% ಮಿಂಚಿದ್ದಾರೆ. ಅರ್ಥ ಮಾಡ್ಕೋಬೇಕು. ಒಟ್ಟಿನಲ್ಲಿ ಭ್ರಾಂತಿಯಿಂದ ಸರ್ಪ, ಭ್ರಾಂತಿಯಿಂದ ಭಯ, ಭ್ರಾಂತಿಯಿಂದ ನಡಕ. ಅದೇ ರೀತಿಯಲ್ಲೂ ಕೂಡ ಭ್ರಾಂತಿಯ ವಿನ, ಭ್ರಾಂತಿ ಇಲ್ಲದೆ ಹೋಗ್ಬಿಟ್ರೆ ಬೆಳಕು ಬಂತು, ಕತ್ತಲೆ ಹೋಯ್ತು, ನೋಡ್ದ, ಭ್ರಾಂತಿ ಹೊಟ್ಟೋಯ್ತು. ಭ್ರಾಂತಿ ಇಲ್ಲ ಅಂದ್ಬಿಟ್ರೆ ಸಜಿ, ಸಕ್ ಅಂದ್ರೆ ಮಾಲೆ, ಹೂಮಾಲೆ. ಸಕ್ ಸಜೌ ಸಜಃ, ಇದು ಜಕಾರ ಅಂತ ಸ್ತ್ರೀಲಿಂಗ ಶಬ್ದ. ಸಜಂ ಸಜೌ ಸಜಃ, ಸಜಾ ಸೃಗ್ಭ್ಯಾಂ ಸೃಗ್ಭಿ. ವಾಕ್ ಶಬ್ದದಂತೆ ವಾಕ್ ವಾಚೌ ವಾಚಃ. ವಾಕ್ ಶಬ್ದ ಚಕಾರ ಅಂತವಾದರೆ ಸಜ್ಜಿ ಶಬ್ದ ಜಕಾರ ಅಂತ, ಎರಡು ಸ್ತ್ರೀಲಿಂಗ. ಸಜಿ ಹೂಮಾಲೆಯಲ್ಲಿ ಅಥವಾ ಹಗ್ಗದಲ್ಲಿ ಉರಗಂ ಹಾವನ್ನ ನವೀಕ್ಷತೆ ನೋಡುವುದಿಲ್ಲ. ಯಾವಾಗ? ಭ್ರಾಂತಿಯ ವಿನ. ಭ್ರಾಂತಿ ಇಲ್ಲದಾಗ
ವಸ್ತು ಸ್ವರೂಪದಲ್ಲಿ ಏನು ವ್ಯತ್ಯಾಸವಾಗಿಲ್ಲ. ಹಗ್ಗವನ್ನ ಕಾಣುವಾಗಲೂ ಇದ್ದದ್ದು ಹಗ್ಗ, ಹಾವನ್ನ ಕಾಣುವಾಗಲೂ ಇದ್ದದ್ದು ಹಗ್ಗ. 10 ಜನಗಳು ಕಣ್ಣಿನ ದೋಷದಿಂದ ಮಬ್ಬುಗತ್ತಲೆಯಲ್ಲಿ ಹಾವು ಅಂತ ನೋಡಿದ ಮಾತ್ರಕ್ಕೆ ಹಾವಿದೆಯಲ್ಲೇ ಇಲ್ಲ, ಇರುವುದೇನು ಹಗ್ಗ. ಅದೇ ರೀತಿಯಲ್ಲಿ 1 ಕೋಟಿ ಜನ ತಮ್ಮನ್ನ ನಾ ಮನುಷ್ಯ, ನಾ ಹಿಂದೂ, ನಾ ಬ್ರಾಹ್ಮಣ ಏನೇ ಮಾಡಿಕೊಂಡ್ರು ಎಲ್ಲವೂ ಕೂಡ ದೇಹಾಧ್ಯಾಸ ಭ್ರಾಂತಿಯಿಂದ ಉಂಟಾಗಿರುವ ಫಲ. ಫಂಡಮೆಂಟಲಿ ಮೂಲಭೂತವಾಗಿ ಶರೀರ ನಾನಾ ಪ್ರಶ್ನೆ ಹಾಕೊಳ್ಳಿ. ಶರೀರ ನಾನಲ್ಲ ಅಂತಾದ ಮೇಲೆ ಶರೀರದ ಸಂಬಂಧದಿಂದ ನಾನ್ ಗಂಡು, ನಾನ್ ಹೆಣ್ಣು, ಶರೀರ ಸಂಬಂಧದಿಂದ ನಾನ್ ಹಿಂದೂ, ನಾನ್ ಮಹಮ್ಮದನ್, ನಾನು ಮತ್ತೊಂದು. ಯಾವಾಗ ನೀವು ದೇಹವೇ ನಾನಲ್ಲ ಅಂತ ತಿಳ್ಕೊಂಡ್ಬಿಟ್ರ ಅಷ್ಟೇ ಅಲ್ಲ, ದೇಹ ನಾನಲ್ಲ ಅಂತ ಅಷ್ಟೇ ಅಲ್ಲ, ದೇಹವಿಲ್ವೇ ಇಲ್ಲ. ಏನ್ ಸ್ವಾಮಿ ಇದು? ಗೊಂಬೆ ಕಾಣಿಸ್ತಾ ಇದೆ ಎಲ್ಲಿ? ಸಿನಿಮಾ ಪರದೆ ಮೇಲೆ. ಆ ಗೊಂಬೆ ಅಲ್ಲಿ ಇಲ್ಲ ಅಂತ ಇಲ್ವೇ ಇಲ್ಲ. ಅದು ಆ ಗೊಂಬೆ ನಿಜವಾಗಿ ಇಲ್ವೇ ಇಲ್ಲ ಅಲ್ವೇ? ಅದು ಅರ್ಥ ಆಯ್ತು ನಮ್ಗೆ. ಅದೇ ತರ ಮುಂದೆ ತೋರಿಸ್ಕೊಡ್ತಾರೆ. ಇದನ್ನ ನಾವು ಅವಸ್ಥಾತ್ರೀಯ ವಿಚಾರದಿಂದ ಅರ್ಥ ಮಾಡ್ತೀವಿ. ಮುಂದಿನ ಶ್ಲೋಕದ ಹೇಳ್ತಾ ಇದ್ದಾನೆ, ತುಂಬಾ ಜ್ವರ ಇದೆ. 32ನೇ ಶ್ಲೋಕ ಕಾಯ್ತಾ ಇದ್ದೀನಿ, ಮುಂದಿನ ವಾರ ಹೇಳ್ತೇನೆ ಅದನ್ನ. ಆತ್ಮನಶ್ಚೇದಹಂ ಧರ್ಮ ಯಾಯಾನ್ ಮುಕ್ತಿ ಸುಷುಪ್ತಯೋ ಯತೋ ನಾನ್ವೇತಿ ತೇನಾಯಂ ಅನ್ಯದೀಯೋ ಭವೇದಹಂ. ಅದ್ಭುತವಾದ ಶ್ಲೋಕ. ಬಾ, ಇಂಥ ಒಂದು ಶ್ಲೋಕಕ್ಕೆ ನೊಬೆಲ್ ಪ್ರೈಸ್ ಕೊಡ್ಬೇಕು ಸ್ವಾಮಿ. ಯಾರು ಹೇಳ್ತಾರೆ? ಎಲ್ಲರೂ ಕೂಡ ಕರ್ತೃತ್ವ ಭೋಕ್ತೃತ್ವವನ್ನು ಇಟ್ಕೊಂಡು ಅದೇ ವೇದಾಂತದ ಪ್ರಕಾರ ಭ್ರಾಂತಿಯಲ್ಲೇ ಮುಡಿಸ್ತಾ ಇದ್ದಾರೆ ನಮ್ಮನ್ನ. ಮೇಲಗ್ ಬಾ ಕೆಳಕ್ ಹೋಗು, ಮೇಲಗ್ ಬಾ ಕೆಳಕ್ ಹೋಗು. ವೇದಾಂತ ಶಾಸ್ತ್ರ ಮಾತ್ರ ಮಗು, ಅದು ಭ್ರಾಂತಿ ಕೂಪ. ಯಾವುದು? ಕ್ರಿಯಾ ಕಾರಕ ಫಲಾತ್ಮಕವಾಗಿರುವ ಈ ಸಂಸಾರವೆಲ್ಲವೂ ಕೂಡ ಭ್ರಾಂತಿ ಸಮುದ್ರ. ಮೇಲೆ ಕೇಳು, ಹೇಳ್ಬೇಕಾದ್ರೆ ಏನ್ ಮಾಡ್ಬೇಕು ನೀನು? ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ. ಇಂತಹ ಸಂದೇಶವನ್ನ ನಾವು ಕೇಳ್ತಾ ಇದ್ದೇವೆ ಅಂದ್ರೆ ನಾವು ಎಂಥ ಅದೃಷ್ಟವಂತ ನಮ್ಮನ್ನು ನಾವೇ ತಿಳ್ಕೋಬೇಕು. ಭ್ರಾಂತಿಯಾವಿನ, ಭ್ರಾಂತಿಯಿಂದಲ್ಲವೇ ಹಗ್ಗದ ಹಾವು ತೋರ್ತಾ ಇತ್ತು, ಹಗ್ಗದ ಹಾವನ್ನು ಕಾಣ್ತಾ ಇದ್ದ. ಭ್ರಾಂತಿಯಾವಿನ, ಭ್ರಾಂತಿ ಇಲ್ಲದೆ ಹೋದರೆ ಆಗ ಸಜಿ ಹಗ್ಗದಲ್ಲಿ ಅಥವಾ ಸಜಿ ಹೂಮಾಲೆಯಲ್ಲಿ ಉರಗಂ, ಉರಗ ಅಂದ್ ಹಾವು. ಉರಸ ಗಚ್ಚತೀತಿ ಉರಗ. ಉರಸ, ಉರ ಅಂದ್ ಹೊಟ್ಟೆ. ಹೊಟ್ಟೆಯಿಂದ ಮುಂದಕ್ಕೆ ಹೋಗುವಂತ ಒಂದು ಪ್ರಾಣಿ ಯಾವುದು? ಹಾವು. ಹಾವು ಅದಕ್ಕೆ ಕಾಲಿಲ್ಲ, ಮೈಯೆಲ್ಲ ಕಾಲು, ಕೈಯೆಲ್ಲ, ಹೊಟ್ಟೆ ಇದೆ, ಹೊಟ್ಟೆಯೇ ಕಾಲು. ಹೊಟ್ಟೆಯಿಂದ ಮುಂದಕ್ಕೆ ಹರ್ಕೊಂಡು ಹೋಗುತ್ತಲ್ವೇ, ಆದ್ದರಿಂದನೇ ಹಾವನ್ನ ಉರಗ ಅಂತ ಕರಿತೇವೆ. ಉರಗಾಭರಣ ಪರಮೇಶ್ವರ. ಭ್ರಾಂತಿಯಾವಿನ, ಭ್ರಾಂತಿ ಇಲ್ಲದೆ ಹೋದರೆ ಉರಗಂ ಹಾವನ್ನು ಸಜಿ ಹಗ್ಗದಲ್ಲಿ ನವೀಕ್ಷತೆ ಕಾಣು. ಒಟ್ಟಿನಲ್ಲಿ ಆ ದೃಷ್ಟಾಂತದಲ್ಲಿ ವಿವಕ್ಷಿತ ಅಂಶವೇನಪ್ಪಾ ಅಂದ್ರೆ ಭ್ರಾಂತಿಯ ಉರಗಂ ಪಶ್ಯತಿ. ಅದೇ ರೀತಿಯಲ್ಲಿ ದಾಷ್ಟಾಂತಿಕದಲ್ಲಿ ಏನ್ ತಾತ್ಪರ್ಯ? ಆತ್ಮನು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪನಾಗಿದ್ದಾನೆ. ಆತ್ಮನು ಅಕರ್ತೃ ಸ್ವರೂಪ. ಅಭೋ ನೋಡಿ, ದೇಹಾದಿ ಇಂದ್ರಿಯಗಳ ಸಂಬಂಧದಿಂದ ಕರ್ತೃತ್ವ, ಭೋಕ್ತೃತ್ವ, ಪ್ರಮಾತೃತ್ವ. ದೇಹಾದಿಗಳೇ ಇಲ್ಲ, ದೇಹಾದಿಗಳು ಸುಳ್ಳು. ದೇಹಾದಿಗಳು ನಾನಲ್ಲ ಅಂತ ಅರ್ಥವಾಗಿಬಿಟ್ರೆ ಕರ್ತೃತ್ವ ಭೋಕ್ತೃತ್ವ ಎಲ್ಲಿದೆ? ಇದು ತುಂಬಾ ಸೂಕ್ಷ್ಮ ವಿಚಾರ. ನಾ ತಿಳ್ಕೊಂಡ್ಬಿಟ್ಟಿದ್ದೇನೆ. ಈ ಪ್ರಪಂಚದಲ್ಲಿ ಜಪ ಮಾಡುವಂಥವರು, ಪೂಜೆ ಮಾಡುವಂಥವರು, ಉಪಾಸಕರು ಲಕ್ಷಾಂತರ ಜನ ಇದ್ದಾರೆ. ಅವರಿಗೆ ಈ ವೇದಾಂತ ಪ್ರವಚನ ಖಾರ ಬೇಡ. ತಿಳ್ಕೊಂಡ್ರೆ ಉದ್ಧಾರವಾಗ್ತಾರೆ, ತಿಳ್ಕೊಂಡಿಲ್ವೋ ಮೇಲಕ್ಕೆ ಹೋಗ್ತಾರೆ,
ದೂದ್ ಬಿಡ್ತಾರೆ. ಒಬ್ಬ MLA ಆಗಿದ್ದಾನೆ, ತಪಸ್ ಮಾಡ್ದ, ಪೂಜೆ ಮಾಡ್ತಾ ಬಂದ, ಅವನಿಗೆ ಒಳ್ಳೆ ಪದವಿ ಸಿಗ್ಬಿಡ್ತು, ಮಿನಿಸ್ಟರ್ ಆಗ್ಬಿಟ್ಟ. ಮಿನಿಸ್ಟರ್ ಆದ ಎಷ್ಟು ತೊಂದರೆ ಇದೆ ಅದರಲ್ಲಿ. ಇನ್ನೂ ಜಪ ಪೂಜೆ ಮಾಡ್ತಾ ಬಂದ, ಆರಾಧನೆ ಮಾಡ್ತಾ ಬಂದ, CM ಆಗ್ಬಿಟ್ಟ. ಇನ್ನೂ ಮುಂದಕ್ಕೆ ಹೋಗ್ಬೇಕು ಅಂದ, MP ಆದ, ಆಮೇಲೆ PM ಆಗ್ಬಿಟ್ಟ. ಮೇಲಕ್ಕೆ ಹೋಗ್ತಾ ಹೋಗ್ತಾ ಯೋಚನೆ ಮಾಡಿ, ತುಂಬಾ ತೊಂದರೆ, ತುಂಬಾ ತಾಪತ್ರಯ. ಆದ್ದರಿಂದ ಮೇಲಕ್ಕೆ ಹೋಗುವುದೂ ಬೇಡ, ಕೆಳಕ್ಕೆ ಬೀಳುವುದು ಬೇಡ. ನಿನ್ನ ಸ್ವರೂಪದಲ್ಲಿ ನಿಂತುಕೋ. ಸೇಮ ಹಿಮ್ನಿ ಯದಿಮಾನವ ಹಿಮ್ನಿ. ಬ್ರಹ್ಮಜ್ಞಾನಿ ರಮಣ ಮಹರ್ಷಿಗಳು, ಅಬ್ಬಾ, ಸಚ್ಚಿದಾನಂದೇಂದ್ರ ಸರಸ್ವತಿ ಯತಿ ಪುಂಗವರು ಯಾವಾಗಲೂ ಕೂಡ ಸ್ವರಾಜ್ಯದಲ್ಲಿ ಅಭಿಷಿಕ್ತರಾಗಿದ್ದಂತಹ ಬ್ರಹ್ಮನಿಷ್ಠರು. ಇಂಥ ಬ್ರಹ್ಮನಿಷ್ಠೆ ಸಕಲ ಮಾನವರ ಆಸ್ತಿ. ಯಾವ ಯಾವ ಭೇದವೂ ಇಲ್ಲ, ಹೆಣ್ಣು ಗಂಡು, ಚಿಕ್ಕವರು ದೊಡ್ಡವರು, ಯಾವ ಭೇದವೂ ಇಲ್ಲ. ಸಯೋಹವೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ಈ ಬ್ರಹ್ಮ ತತ್ವವನ್ನ ತಾನೆಂದು ಯಾವಾತ ತಿಳಿದುಕೊಳ್ಳುತ್ತಾನೆಯೋ ಅಂಥವನು ಬ್ರಹ್ಮಸ್ವರೂಪನೇ ಆಗಿ ಬಿಡ್ತಾನೆ ಅಂತ ಹೇಳ್ತಾ ಇದ್ದೀನಿ. ಆದ್ದರಿಂದ ಅಜ್ಞಾನವನ್ನ ಕಳೆಯುವುದೇ ವೇದಾಂತದ ಗುರಿ. ಅಜ್ಞಾನ ಹಾನಿ ಮಾತ್ರತ್ವಾತ್ ಮುಕ್ತೇ ಕರ್ಮ ಅಸಾಧನಂ ಅಂತ ಹೇಳ್ತಾರೆ. ಅಜ್ಞಾನವನ್ನ ಕಳೆಯುವುದಷ್ಟೇ ವೇದಾಂತದ ಕರ್ತವ್ಯ. ಈ ಅಜ್ಞಾನ ಸಾಮಾನ್ಯವಾದ ಅಜ್ಞಾನವಲ್ಲ. ಇದು 14 ಲೋಕಗಳಲ್ಲಿರುವ 84 ಲಕ್ಷ ಜೀವರಾಶಿಗಳನ್ನು ಆವರಿಸಿರುವಂತಹ ಅಜ್ಞಾನ. ಈ ಅಜ್ಞಾನವನ್ನು ಕಳಿಬೇಕಾದ್ರೆ ವೇದಾಂತ ಶಾಸ್ತ್ರದಲ್ಲಿ ಉಪದಿಷ್ಟವಾಗಿರುವ ಬ್ರಹ್ಮಜ್ಞಾನದಿಂದ ಮಾತ್ರ ಸಾಧ್ಯ. ಅಸ್ಯಾನರ್ಥ ಹೇತೋ ಪ್ರಹಾರಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ ಎನ್ನುವಂತಹ ಮಾತನ್ನ ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಸೂತ್ರಭಾಷೆಯಲ್ಲಿ ಬರೆದಿದ್ದಾರೆ ಅಂತ ತಿಳಿಸುತ್ತಾ, ತಮ್ಮೆಲ್ಲರಿಗೂ ಗುರುಗಳ ಅನುಗ್ರಹದಿಂದ ಜ್ಞಾನ ಭಕ್ತಿ ವೈರಾಗ್ಯ ಉಂಟಾಗಲಿ ಅಂತ ತಿಳಿಸುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಎಲೆಜೀವ ಬಲುಯೋನಿಗಳಲ್ಲಿ ತೊಳಲಿ ಬಂದೆ, ಅದರಿಂದೇನಾಯಿತು? 84 ಲಕ್ಷ ಬಗೆಯ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅತಿ ಅಮೂಲ್ಯವಾದುದು. ಶ್ರೀಗಳವರು, ಎಲೆಜೀವ ಬಲುಯೋನಿಗಳಲ್ಲಿ ತೊಳಲಿ ನರಳಿ ಸಾಕಾಗಿ ಬಂದೆ, ಆದರೆ ಮಾನವ ಜನ್ಮದ ಬೆಲೆಯೇ ಅರಿಯದೆ ತಿರುಳ ಬಿಸುಟು ಬರೀ ಕರಟವ ಹಿಡಿಯಬೇಡ, ನೀನೇ ಶಂಕರ. ಛಾಂದೋಗ್ಯ ಉಪನಿಷತ್ ತಿಳಿಸುವಂತೆ ತತ್ವಮಸೀ ಎಂಬ ಸಂದೇಶವನ್ನು ನಿನ್ನ ಅನುಭವದಲ್ಲಿ ಕಾಣು ಎಂದಿದ್ದಾರೆ. ಭಗವಾನ್ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸರ್ವದುಃಖ ವಿನಿರ್ಮುಕ್ತ ಏಕಚೈತನ್ಯಾತ್ಮಕೋಹಂ ಇತ್ಯೇಷಃ ಆತ್ಮಾನುಭವ ಎಂದಿದ್ದಾರೆ. ಈ ಸಂದೇಶಗಳು ಇಂದ್ರಿಯ ಪ್ರಮಾಣಕ್ಕೆ ವಿರುದ್ಧವಾದರೂ ಅಧ್ಯಾರೋಪಾಪವಾದ ಕ್ರಮದಿಂದ ಶ್ರುತಿಯ ಜಾಡಿನ ಮರ್ಮವನ್ನು ಅರಿಯಬಹುದು. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ, ಅದರಿಂದೇನಾಯಿತು? ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ, ಅದರಿಂದೇನಾಯಿತು? ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೆ ಗಲದರಿಂದೇನಾಯಿತು? ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೆ ಗಲದರಿಂದೇನಾಯಿತು? ಅದರಿಂದೇನಾಯಿತು? ಅದರಿಂದೇನಾಯಿತು?
ಹಮ್ಮ ತಳೆದು ನಿಂದೆ ಅದರಿನ್ಯೇನಾಯಿತು. ಬ್ರಾಹ್ಮಣನೆಂದೆಂಬ ಹಮ್ಮ ತಳೆದು ನಿಂದೆ ಅದರಿನ್ಯೇನಾಯಿತು. ಒಮ್ಮೆ ವೇದವನೆಲ್ಲ ಬಿಮ್ಮನೆ ಪಠಿಸಿದೆ ಅದರಿನ್ಯೇನಾಯಿತು. ಒಮ್ಮೆ ವೇದವನೆಲ್ಲ ಬಿಮ್ಮನೆ ಪಠಿಸಿದೆ ಅದರಿನ್ಯೇನಾಯಿತು. ಅದರಿನ್ಯೇನಾಯಿತು. ಕಾವ್ಯಶಾಸ್ತ್ರಕ್ಕೆಲ್ಲ ಸುವ್ಯಾಖ್ಯೆಯಾಗೈದೆ ಅದರಿನ್ಯೇನಾಯಿತು. ಕಾವ್ಯಶಾಸ್ತ್ರಕ್ಕೆಲ್ಲ ಸುವ್ಯಾಖ್ಯೆಯಾಗೈದೆ ಅದರಿನ್ಯೇನಾಯಿತು. ಶ್ರಾವ್ಯಗೀತವ ಚಿತ್ರ ದಿವ್ಯ ಶಿಲ್ಪವ ಕಲ್ತೆ ಅದರಿನ್ಯೇನಾಯಿತು. ಶ್ರಾವ್ಯಗೀತವ ಚಿತ್ರ ದಿವ್ಯ ಶಿಲ್ಪವ ಕಲ್ತೆ ಅದರಿನ್ಯೇನಾಯಿತು. ಅದರಿನ್ಯೇನಾಯಿತು. ವನಕೈರಿ ತಪದಲ್ಲಿ ತನುವ ದಂಡಿಸಿ ನಿಂದೆ ಅದರಿನ್ಯೇನಾಯಿತು. ವನಕೈರಿ ತಪದಲ್ಲಿ ತನುವ ದಂಡಿಸಿ ನಿಂದೆ ಅದರಿನ್ಯೇನಾಯಿತು. ಮುನಿಯಾಗಿ ಮೂಗಿನ ಕೊನೆಯ ನಿಟ್ಟಿಪೆನೆಂದೆ ಅದರಿನ್ಯೇನಾಯಿತು. ಮುನಿಯಾಗಿ ಮೂಗಿನ ಕೊನೆಯ ನೀಟಿಪೆನೆಂದೆ ಅದರಿನ್ಯೇನಾಯಿತು. ಅದರಿನ್ಯೇನಾಯಿತು. ಕಾಷಾಯ ದಂಡಾದಿ ವೇಷವಾಂತೆ ಎಲ್ಲ ಅದರಿನ್ಯೇನಾಯಿತು. ಕಾಷಾಯ ದಂಡಾದಿ ವೇಷವಾಂತೆ ಎಲ್ಲ ಅದರಿನ್ಯೇನಾಯಿತು. ದೇಶಿಕ ಪದದಲ್ಲಿ ಲೇಷ ಭಕುತಿ ಇಲ್ಲ ಅದರಿನ್ಯೇನಾಯಿತು. ದೇಶಿಕ ಪದದಲ್ಲಿ ಲೇಷ ಭಕುತಿ ಇಲ್ಲ ಅದರಿನ್ಯೇನಾಯಿತು. ಅದರಿನ್ಯೇನಾಯಿತು. ತಿರುಳ ಬಿಸುಟು ಬರೀ ಕರಟವ ಹಿಡಿದೆನಿ ಅದರಿನ್ಯೇನಾಯಿತು. ತಿರುಳ ಬಿಸುಟು ಬರೀ ಕರಟವ ಹಿಡಿದೆನಿ ಅದರಿನ್ಯೇನಾಯಿತು. ಗುರುಶಂಕರೈಕ್ಯವ ದೊರಕಿಸಿ ಕೊಳೆಪರ ಪುರುಷಾರ್ಥವಾನಾಯಿತು. ಗುರುಶಂಕರೈಕ್ಯವ ದೊರಕಿಸಿ ಕೊಳೆಪರ ಪುರುಷಾರ್ಥವಾನಾಯಿತು. ಪುರುಷಾರ್ಥವಾನಾಯಿತು. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ ಅದರಿನ್ಯೇನಾಯಿತು. ಎಲೆ
ಮೇಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ ಅದರಿಂದೇನಾಯಿತು. ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೆ ಗಲದರಿಂದೇನಾಯಿತು. ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೆ ಗಲದರಿಂದೇನಾಯಿತು. ಅದರಿಂದೇನಾಯಿತು. ಅದರಿಂದ